ಗೈಸ್ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನು ಜಂಪು ಗುರು ಆ ಸುದ್ದಿದು, ಯಪ್ಪ ನೆನ್ಸ್ಕೊಂಡ್ರೆ ಇವಾಗಲೂ ನಗು ಬರ್ತಾ ಇದೆ. ಆ್ಯಂಡ್ ಅಲ್ಲಿ ಕ್ಯಾಪ್ಟನ್ ಮಾಳು ಇನ್ನೂ ಅನೌನ್ಸ್ ಮಾಡೋಕೆ ಆಗ್ತಾ ಇಲ್ಲ. ಆ ರೇಂಜಿಗೆ ಎಲ್ಲರೂ ಕೂಡ ಎದ್ದು ಬಿದ್ದು ನಗ್ತವ್ರೆ. ಅಲ್ಲಿ ಕಾವ್ಯ ಅಂತೂ ನೆಲದ ಮೇಲೆ ಮಲ್ಕೊಂಡೇ ಬಿಟ್ಬಿಟ್ರು. ಈ ಎಂಥ ಹಿಲೇರಿಯಸ್ ಕಾಮಿಡಿಯನ್ ಗುರು ನಮ್ಮ ಯಾರೋ ಕಾಕ್ರೋಚ್, ಯಪ್ಪ ದೇವ್ರೆ, ಇಂಥ ಒಂದು ಕಾಮಿಡಿ ಸೆನ್ಸ್ ಆಫ್ ಹ್ಯೂಮರ್ ಇಟ್ಕೊಂಡ್ಬಿಟ್ಟು ಅದು ಯಾಕೆ ಸುಮ್ಮನೆ ಅವಾಗ ನೋಡಿದ್ರು ಕೂಡ ಗರ ಬಡ್ದ್ರಂಗೆ ಸುತ್ತಾ ಇರ್ತಾನೋ ಅಶ್ವಿನಿ ಜಾನ್ವಿಂದೆ ಅರ್ಥ ಆಗ್ತಿಲ್ಲ ನನಗೆ. ಯಪ್ಪ ಎಂಥ ಟ್ಯಾಲೆಂಟೆಡ್ ಮನುಷ್ಯ ಅವನು. ಅಂದರೆ ಅವನಿಗೆ ಒಂದು ರೀತಿಯಲ್ಲಿ ಅದು ಬೈ ಬರ್ತ್ ಅನ್ನೋ ರೀತಿಯಲ್ಲಿದೆ, ಅವ್ನು ಫ್ಲೋನಲ್ಲಿ ಬಂದ್ಬಿಡುತ್ತೆ. ಬಟ್ ಅದು ಅವ್ನು ಯೂಸ್ ಮಾಡ್ಕೊತ ಇಲ್ಲ. ಅದು ಯಾಕೆ ಹಂಗೆ ಆಡ್ತಾನೋ ಗೊತ್ತಿಲ್ಲಪ್ಪ. ಥೂ. ಬಟ್ ಆದರೂ ಆ ಜಂಪು ಶಿವನೇ, ಅದು ನೆನೆಸ್ಕೊಂಡ್ರೆ ಇವಾಗಲೂ ನಗು ಬರ್ತದೆ. ಇಡೀ ಮನೆ ಯಾರು ಗೆದ್ದಿದ್ದಾರೋ ಯಾರು ಸೋತಿದ್ದಾರೋ ಬೇಕಿಲ್ಲ ಅವ್ರಿಗೆ, ಬಟ್ ಆ ಎಂಜಾಯ್ಮೆಂಟ್ ಇತ್ತಲ್ಲ ಗುರು. ಈ ಥರ ನಿಜವಾಗ್ಲೂ ಎಪಿಸೋಡ್ ನೋಡಲಿಕ್ಕೆ ಖುಷಿ ಆಗುತ್ತೆ. ಸೊ ಈ ಥರ ಸೀನ್ಗಳು ಬಂದಾಗ ಅಥವಾ ಈ ಥರದ ಒಂದು ಅಂದರೆ ಆ್ಯಕ್ಟಿವಿಟಿಗಳು ಬಂದಾಗ ಏನಂತಂದರೆ ಯಾರು ಏನೇ ಕಿತ್ತಾಡಿದ್ರು ಕೂಡ ಅದೆಲ್ಲ ಮರ್ತೋಗ್ಬಿಡುತ್ತೆ. ಅಂದರೆ ಮೈಂಡಿಗೆ ಒಂದು ಸ್ವಲ್ಪ ಪೀಸ್ ಅನ್ನೋ ರೀತಿಯಲ್ಲಿ ಆಗುತ್ತೆ. ಬಟ್ ನಿಜವಾಗ್ಲೂ ಅಲ್ಟಿಮೇಟ್ ಗುರು ಸುದಿ. ಅವನ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತೀವಿ. ಟಾಸ್ಕ್ ಆಡ್ತಾಯಿಲ್ಲ, ಅದು ಆಡ್ತಾಯಿಲ್ಲ, ಇದು ಆಡ್ತಾಯಿಲ್ಲ, ವೀಕ್ ಕಂಟೆಸ್ಟೆಂಟ್ ಹೋದ. ಬಟ್ ಆ ಒಂದು ಜಂಪಿಂದ ಯಾವ ರೇಂಜಿಗೆ ಫ್ಯಾನ್ ಫಾಲೋವಿಂಗ್ ಆಗಿದೆ ಅಂತಂದರೆ, ಟ್ವಿಟರಲ್ಲಿ ನೋಡಿ ನೀವು, ಅದು ಒಂದು ಜಂಪ್ಗೆ, ಅದು ಒಂದು ಸೀನ್ಗಳಿಗೆ ಅವನಿಗೆ ಓಟ್ಗಳು ಬೀಳ್ತಿದ್ದಾವೆ. ಸೊ ಅದು ಒಂದು ರೀತಿನ ಹೇಳೋಕ್ಕೆ ಒಂದು ಸ್ಪರ್ಧಿನ ಸೊ ಹಿಂಗೂ ಮಾಡ್ಬೋದು ಅದು ಒಂದು ಎಪಿಸೋಡ್ ಸಾಕು ಅನ್ನೋ ರೀತಿಯಲ್ಲಿ ಸಖತ್ತಾಗಿ ಅದೊಂದು ಸೋತ್ರೂ ಕೂಡ ಅದೊಂದು ಬಂತಲ್ಲ, ಆ ಒಂದು ಇದು ಸೀನ್ ಕ್ರಿಯೇಟ್ ಆಯ್ತಲ್ಲ, ಅದ್ಭುತ ಅಂತಲೇ ಹೇಳ್ತೀನಿ. ಓಕೆ, ಸೊ ಇವತ್ತಿನ ಎಪಿಸೋಡ್ ನೋಡಿದ್ರೆ ಅನ್ಕೊತೀನಿ. ಸೊ ಏನೇನಾಗಿದೆ ಅಂತ ಎಲ್ಲರಿಗೂ ಗೊತ್ತಿರೋವಂಥದ್ದೇನೆ. ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ಶುರು ಆಗಿರುವಂಥದ್ದು ನಿನ್ನೆ ಟಾಸ್ಕಲ್ಲಿ ಏನು ಇವ್ರ ಕಡೆಯಿಂದ ಯಾರು ನಾಮಿನೇಟರ್ ತಂಡ ಗೆದ್ದರೂ ಕೂಡ ಸೊ ಒಬ್ಬರನ್ನ ಅಲ್ಲಿ ಸ್ವ್ಯಾಪ್ ಮಾಡೋಕ್ಕಾಗಿಲ್ಲ. ಸೊ ಅದನ್ನು ಡಿಸಿಷನ್ನ ಸೊ ಅಲ್ಲಿ ಸೇಫ್ ತಂಡ ಕೊಡ್ತಾರೆ. ಅಗೇನ್ ಅದೇ ಅವ್ರು ಕೂಡ ಅವ್ರ ಕಡೆಯಿಂದನೂ ಕೂಡ ಆಗಲ್ಲ. ಬಿಕಾಸ್ ಅಲ್ಲಿ ಅವರು ಸುದೀನ ಆ ಕಡೆ ಕಳಿಸ್ಬೇಕು ಅಂತಾರೆ. ಬಟ್ ಸುದೀಪ್ ಪಟ್ಟು ಹಿಡ್ಕೊಂಡು ಕೂತ್ಕೊತಾನೆ, ನಾನಂತೂ ಹೋಗಲ್ಲ ಅಂತ. ಬಟ್ ಎರಡು ಕಡೆಯಿಂದ ಕೂಡ ಡಿಸ್ಕಷನ್ ಆಗ್ತಾಯಿತ್ತು. ಒಂದು ಈ ಕಡೆಗೆ ನಾಮಿನೇಟೆಡ್ ತಂಡ ಏನು ಅಶ್ವಿನಿ ಅವರು, ಅಗೇನ್ ರಿಷಾ, ಸೊ ಜಾನ್ವಿ, ಧ್ರುವ ಅಂತೆಲ್ಲ ಸೇರಿಕೊಂಡು ಯಾರು ನಮ್ಮ ರಾಶಿಕಾಗೆ ಬೈತಾಯಿದ್ರು. ಯಾಕೆ ಎಷ್ಟೊಂದು ಹಠ ಹಾಗೆ ಹೀಗೆ ಅಂತ. ಕರೆಕ್ಟ್, ಅವ್ರು ಹೇಳೋದ್ರಲ್ಲಿ ಅರ್ಥ ಇದೆ. ಯಾಕಂದರೆ ರಾಶಿಕಾದು ಕೂಡ ತಪ್ಪಿದೆ. ಆ್ಯಂಡ್ ಇಡೀ ತಂಡ ಒಂದು ಡಿಸಿಷನ್ ತೊಗೊಂಡಿದೆ ಅಂತಂದರೆ ಸೊ ಅವರು ನೀವು ಕೂಡ ಸೇಫ್ ಆಗ್ತೀರ ಅಂತಂದಾಗ ನನ್ನ ಪ್ರಕಾರ ಎಲ್ಲೋ ರಾಶಿಕಾನು ಬಿಟ್ಕೊಡ್ಬೋದಾಗಿತ್ತು. ಅಷ್ಟೊಂದು ಹಠ ಒಳ್ಳೇದಲ್ಲ ಅಂತ ನನಗನ್ಸುತ್ತೆ. ಬಟ್ ಈ ಕಡೆಗೆ ಕೂಡ ಅಷ್ಟೇ, ಅವ್ರು ತಂಡದವರೇ ಅವ್ರಿಗೆ ಬೈತಾ ಇದ್ರು, ಏನೂ ಮಾಡ್ಲಿಕ್ಕೆ ಆಗಲ್ಲ. ಆ್ಯಂಡ್ ಈ ಕಡೆಗೆ ಆದಮೇಲೆ ಈ ಕಡೆಗೆ ಯಾರು ಸೇಫ್ ತಂಡ ಇದೆ ಸೊ ಅವರು ಕೂಡ ಡಿಸಿಷನ್ ಮಾಡೋಕ್ಕಾಗಲ್ಲ. ಸೊ ಫೈನಲ್ ಆಗಿ ಬರುವಂಥದ್ದು ಮಾಳುಗೆನೆ. ಪಾಪ ಅವರು ಮಾಳು. ಸೊ ಮಾಳು ಡಿಸಿಷನ್ ತೊಗೊಬೇಕು. ಅದು ಒಬ್ಬರನ್ನಲ್ಲ, ಎರಡೂ ತಂಡಗಳಿಂದ ಒಬ್ಬೊಬ್ಬರನ್ನ ನಾಮಿನೇಟ್ ಮಾಡಬೇಕು. ಅದು ಡೈರೆಕ್ಟ್ ನಾಮಿನೇಷನು. ಇನ್ ಕೇಸ್ ನೆಕ್ಸ್ಟ್ ಟಾಸ್ಕಲ್ಲಿ ಏನಾದರೂ ಯಾರು ಗೆದ್ದರೂ ಕೂಡ ಅವರು ಸ್ವ್ಯಾಪ್ ಆಗೋ ಹಾಗಿಲ್ಲ. ಸೊ ಅವ್ರಲ್ಲಿ ಡಿಸಿಷನ್ ತೊಗೊಬೇಕಾಗಿರೋವಂಥದ್ದು ಮಾಳು ಅವರು. ಅಗೇನ್ ಅವ್ರು ಪಾಪ ಬೇಜಾರು ಮಾಡ್ಕೊಂಡ್ಬಿಟ್ಟು, ಥೂ ನನಗೆ ಯಾಕಪ್ಪ ತಂದು ನಿಲ್ಲಿಸಿದ್ರು ಅಂತ. ಬಟ್ ಒಂದು ರೇಂಜಿಗೆ ಸೊ ಒಂದು ಒಳ್ಳೆ ನಿರ್ಧಾರ ತೊಗೊಂಡ ಅಂತ ನನಗನ್ಸುತ್ತೆ. ಯಾಕಂದರೆ ಎರಡೂ ತಂಡದಿಂದ ಒಬ್ಬೊಬ್ಬರು ತೊಗೊಬೇಕು ಅಂತಂದಾಗ ಅದು ಡೈರೆಕ್ಟ್ ನಾಮಿನೇಷನು. ಸೊ ಈ ಕಡೆಗೆ ಯಾರೋ ಸೇಫ್ ತಂಡದಿಂದ ಸುದಿ ಅವ್ರನ್ನ ನಾಮಿನೇಟ್ ಮಾಡ್ತಾನೆ ಡೈರೆಕ್ಟು. ಆ್ಯಂಡ್ ಈ ಕಡೆ ನಾಮಿನೇಟ್ ತಂಡದಿಂದ ರಘು ಅವ್ರನ್ನ ಮಾಡ್ತಾನೆ. ಆ್ಯಂಡ್ ಇಲ್ಲಿ ಸುದಿಗೆ ಕೊಟ್ಟಂಥ ರೀಸನ್ ಅಂತ 2-3 ವಾರದಿಂದ ಸೊ ಏನು ಆಡ್ತಾ ಇಲ್ಲ. ಕೆಲಸ ಅಂತ ಬಂದವರು ಕೂಡ ಏನು ಕೆಲಸಗಳು ಅವನೇ ಮಾಡಲ್ಲ, ಪ್ರತಿ ಸಾರಿ ಇಳಿಸ್ಕೊತಾನೆ, ಆಟನೂ ಕೂಡ ಆಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ರೀಸನ್ಗಳು ಕೊಟ್ಟ. ನನ್ನ ಪ್ರಕಾರ ಸರಿ ಅಂತ ಅನಿಸ್ತು ಸುದಿನ ಮಾಡಿರೋವಂಥದ್ದು. ಆ್ಯಂಡ್ ರಘು ಅಂತ ಬಂದಾಗ ಟಾಸ್ಕು, ಕ್ಯಾಪ್ಟನ್ಸಿ, ಆಮೇಲೆ ಕಿಚ್ಚನ ಚಪ್ಪಾಳೆ ಅದಾದಮೇಲೆ ಎಲ್ಲೂ ಕೂಡ ಕರೆಕ್ಟಾಗಿ ಕಾಣಿಸ್ಕೊತಾ ಇಲ್ಲ ಅನ್ನೋ ರೀತಿಯಲ್ಲಿ ರೀಸನ್ ಕೊಟ್ಟ. ಆಮೇಲೆ 2-3 ಜನ ಜೊತೆನೇ ಇರ್ತಾನೆ, ಮನೆಯವ್ರ ಜೊತೆ ಎಲ್ಲರಿಗೂ ಜೊತೆಗೂ ಕೂಡ ಮಿಂಗಲ್ ಆಗೋ ರೀತಿಯಲ್ಲಿ ಇದ್ದ. ನನಗೂ ಹಂಗೆ ಅನಿಸ್ತು. ಒಂದು 1.5 ವಾರದಿಂದ ಸ್ವಲ್ಪ ಎಲ್ಲ ಡಲ್ ಆಗಿದೆ ಅಂತ ಅನಿಸ್ತು. ಬಟ್ ಇವತ್ತು ಅವ್ರಿಗೆ ಟಾಸ್ಕ್ ಸಿಕ್ತು, ಪ್ರೂವ್ ಮಾಡ್ಕೊಂಡ. ಆಮೇಲೆ ಇನ್ನೊಂದೇನು ಅಂತಂದರೆ ರಘು ಕೂಡ ಅಷ್ಟೇ, ಅವ್ನಿಗೆ ಟಾಸ್ಕ್ ಸಿಕ್ಕರೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾನೆ. ಸೊ ಟಾಸ್ಕು ಅದು ಇದು ಏನೂ ಇಲ್ಲ ಅಂತಂದರೆ ಸ್ವಲ್ಪ ಎಲ್ಲೋ ಡಲ್ ಆಗ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ಎಲ್ಲರ ಜೊತೆನೂ ಕೂಡ ಮಾತಾಡಬೇಕು ಅನ್ನೋವಂಥ ಅವ್ರದ್ದು ಕ್ಯಾರೆಕ್ಟರ್ ಅಲ್ಲ ಅಂತ ಅನಿಸುತ್ತೆ. ಓಕೆ, ಬಟ್ ಮಾಳುಗೆ ಏನೋ ಆಪ್ಷನ್ ಇರಲಿಲ್ಲ, ಬಟ್ ತೊಗೊಂಡ ಅಂತಲೇ ಹೇಳ್ಬೋದು. ಓಕೆ, ಸೊ ಇದಾದಮೇಲೆ ಅಲ್ಲಿ ರಘು ಆ್ಯಂಡ್ ಗಿಲ್ಲಿ ಡಿಸ್ಕಷನ್ ನಡೆಯುತ್ತೆ. ಅದೇ ಈ ಟಾಸ್ಕ್ ವಿಚಾರದಲ್ಲಿ ನನ್ನನ್ನೇ ನಾಮಿನೇಟ್ ಮಾಡಿಬಿಟ್ಟನಲ್ಲ ಇವನು, ಇವತ್ತೇ ಟಾಸ್ಕ್ ಆಡಿದ್ದೀನಿ. ಅವರು ಅಂದರೆ ಆ ತಂಡದಲ್ಲಿ ಆ ಟಾಸ್ಕ್ ಗೆಲ್ಲೋದಕ್ಕೆ ನಾನೇ ಕಾರಣ, ನಾನೇ ಪ್ಲ್ಯಾನ್ ಮಾಡಿದ್ದು. ಬಟ್ ಅದು ನನ್ನೇ ನಾಮಿನೇಟ್ ಮಾಡಿದೆ. ಅದು ಈ ವಾರನೇ ಮಾಡಬೇಕಾಗಿತ್ತಾ, ಶನಿವಾರ ನನ್ನ ಬರ್ತ್ಡೇ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದ. ಬಟ್ ಏನೂ ಮಾಡೋಕ್ಕಾಗಲ್ಲ, ಸೊ ಮಾಡಲೇಬೇಕಾಗತ್ತೆ. ಸೊ ಇದಾದಮೇಲೆ ಅಲ್ಲಿ ಜಾನ್ವಿ ಆ್ಯಂಡ್ ಇಲ್ಲಿ ಕಾವ್ಯ ಅವರು ಡಿಸ್ಕಷನ್ ಮಾಡ್ತಾರೆ. ಅಗೇನ್ ಅದೇನೆ, ಆ ಚಾನಲ್ ವಿಚಾರ ಖಂಡಿತವಾಗ್ಲೂ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಜಾನ್ವಿ ಅವರು ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಕೋಪ ಮಾಡ್ಕೊತಿದ್ದಾರೆ. ಗೊತ್ತಿಲ್ಲ ಅದು ಯಾಕೆ ಅಂತ. ಪದೇ ಎಲ್ಲರೂ ಬಂದು ಕೇಳ್ತಿರೋದ್ರಿಂದ, ಹೌದು ನಾನು ಹೇಳಿದೆ ಹಾಗಂತ ಮತ್ತಿಗೆ ನಾನು ಚಾನಲ್ ಮೇಲೆ ಆರೋಪ ಮಾಡಿರೋದಲ್ಲ. ಸೊ ಅವ್ರಿಗೂ ಕೂಡ ಫ್ಯಾನ್ಸ್ ಇರ್ತಾರೆ, ಸೀರಿಯಲ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಪುಷ್ ಮಾಡೇ ಮಾಡ್ತಾರೆ. ನಂದು ಚಾನಲ್ ಇದು, ಸೊ ನನಗೂ ಕೂಡ ಪುಷ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬರ್ತಿದ್ದಾವೆ ಖಂಡಿತವಾಗ್ಲೂ. ಬಟ್ ಅವತ್ತು ಹೇಳಿದ್ದೇ ಬೇರೆಯವರು. ಬಟ್ ಇವತ್ತು ಕೋಪದಲ್ಲಿ ಅಂದರೆ ಎಲ್ಲರೂ ಬಂದು ಕೇಳ್ತಿರೋದ್ರಿಂದ ಸೊ ಒಂದು ರೀತಿಯಲ್ಲಿ ಅದನ್ನು ವೈಟ್ ವಾಶ್ ಮಾಡೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅಂದರೆ ನಾನು ಆಗ ಹೇಳಿದ್ದಲ್ಲ ಚಾನಲ್ ಪುಷ್ ಮಾಡ್ತಾರೆ ಅಂತ. ಬಟ್ ನನಗೆ ಅಂದರೆ ಅವ್ರು ಫ್ಯಾನ್ ಫಾಲೋವಿಂಗ್ ಇದೆ, ಸೊ ಸೀರಿಯಲ್ ಮಾಡಿದ್ದಾರೆ, ಫ್ಯಾನ್ಸ್ ಇರ್ತಾರೆ. ಸೊ ಅದಕ್ಕೋಸ್ಕರ ಅವರು ಓಟ್ ಹಾಕ್ತಾರೆ ಅನ್ನೋ ರೀತಿಯಲ್ಲಿ ಫ್ಯಾನ್ಸ್ಗಳ ಮೇಲೆ ಎತ್ತಾಗ್ತಿದ್ದಾರೆ ಇವಾಗ. ಬಟ್ ನಿನ್ನೆ ಹೇಳಿರುವಂಥ ಎಪಿಸೋಡಲ್ಲಿ ಆ ಥರ ಹೇಳಿರೋದಂತಲ್ಲ ಅವರು. ಇವಾಗೆಲ್ಲ ಉಲ್ಟಾ ಹೊಡಿತಿದ್ದಾರೆ. ಬಟ್ ಇದು ಖಂಡಿತವಾಗ್ಲೂ ದೊಡ್ಡ ಮಟ್ಟದಲ್ಲಿ ವೀಕೆಂಡಲ್ಲಿ ಸೌಂಡ್ ಮಾಡುತ್ತೆ ಅಂತಲೇ ಹೇಳ್ತೀನಿ. ಓಕೆ, ಸೊ ಇದಾದಮೇಲೆ ಅಲ್ಲಿ ನಮ್ಮ ಗಿಲ್ಲಿ ವರ್ಸಸ್ ಗಿಲ್ಲಿ ಆ್ಯಂಡ್ ಕಾವ್ಯದ ಒಂದು ಪ್ಯಾಚಪ್ ಸ್ಟೋರಿ ಬೇರೆ ನಡೆಯುತ್ತೆ.
ನಾನು ಹೇಳ್ತಾ ಇಲ್ವಾ, ಇಬ್ರು ಕೂಡ ಸುಮ್ಮನೆ ಆರಾಮಾಗಿ ಇದ್ಕೊಂಡ್ರು ಬೆಟರ್ ಆಗುತ್ತೆ. ಆಮೇಲೆ ಕಾವ್ಯನೂ ಕೂಡ ಅಷ್ಟೇ, ಯಾರೋ ಏನೋ ಅಂದ್ರು ಅಂತ ಹೇಳ್ಬಿಟ್ಟು ಗಿಲ್ಲಿಗೆ ಮಾತಾಡಬೇಡ, ರೇಗಿಸ್ಬೇಡ. ಅವನಿಗೆ ರೇಗಿಸ್ದೇನೆ ಮಾತಾಡೋಕ್ಕೆ ಬರಲ್ಲ, ಅವನೇ ಒಪ್ಕೊಂಡಿದ್ದಾನೆ. ಅವ್ನು ಇವಾಗಲೂ ಎಂಡ್ ಕನ್ವರ್ಸೇಷನ್ ಎಂಡ್ ಆಯ್ತಲ್ಲ, ಸೊ ಅವಾಗೂ ಕೂಡ ಹೇಳಿರೋಂಥದ್ದೇನೆ, ನನಗೆ ರೇಗಿಸ್ದೆ ಮಾತಾಡೋಕ್ಕಾಗಲ್ಲ, ಇನ್ನೂ ರೇಗಿಸ್ಬೇಡ ಅಂತ ಅನ್ಬೇಡ, ಮಾತಾಡು ಇಲ್ಲ ಮಾತಾಡಬೇಡ ಅಂತ ಹೇಳುವಂತ. ಈ ಕಡೆಗೆ ಮಾತಾಡಬೇಡ ಅಂತ ಈ ಕಾವ್ಯ ಹೇಳಕ್ಕೆ ರೆಡಿ ಇಲ್ಲ. ಬಟ್ ಒಳ್ಳೆ ಮಾತುಕತೆನೇ ಆಡಿದ್ರು, ಆಮೇಲೆ ಪ್ಯಾಚಪ್ ಆದರೂ ಎಲ್ಲ ಓಕೆ. ಬಟ್ ಯಾಕೆ ಸುಮ್ಮನೆ ಕಾವ್ಯ ಬೇರೆಯವ್ರು ಹೇಳಿದ್ನ ತಲೆಗೆ ಹಾಕ್ಕೊಂಡು ಮಾತಾಡಿಸ್ಬೇಡ, ನಾನು ರೇಗಿಸ್ಬೇಡ ಅಂತ ಏನಕ್ಕೆ ಹಂಗೆ ಹೇಳ್ತಾಳೋ ಗೊತ್ತಿಲ್ಲ. ಬಟ್ ಗಿಲ್ಲಿಯಿಂದ ಸಪೋರ್ಟ್ ಅಂತೂ ಖಂಡಿತವಾಗ್ಲೂ ಕಾವ್ಯಾಗಿದೆ. ಅದು ಹೊರಗಡೆಗಾದ್ರೂ ಆಗಿರ್ಬೋದು, ಮನೆ ಒಳಗಡೆಗಾದ್ರೂ ಆಗಿರ್ಬೋದು, ಅದನ್ನು ಆ್ಯಸ್ ಇಟ್ ಈಸ್ ನಡ್ಸ್ಕೊಂಡು ಹೋಗ್ಲಿಕ್ಕೆ ಬಿಟ್ಟರೆ ಬೆಟ್ರ್ ಅಂತ ಅನಿಸುತ್ತೆ. ಸುಮ್ಮನೆ ಗಿಲ್ಲಿ ಮೇಲೆ ಒಂದು ಅಂದರೆ ಏನಂತದಕ್ಕೆ ಒತ್ತಡ ಹಾಕುವಂಥದ್ದು ನನ್ನ ಪ್ರಕಾರ ಎಲ್ಲೋ ಸರಿಯಲ್ಲ ಅಂತ ನಂಗೆ ಅನ್ಸುತ್ತೆ. ಒಂದು ನೇಚರೇ ಹಂಗಿದೆ, ಒಂದು ರೇಂಜಿಗೆ ರೇಗಿಸ್ತಾನೆ. ಹಾಗಂದ ಮಾತ್ರಕ್ಕೆ ಕಾವ್ಯನ ಲಿಮಿಟ್ ಮೀರಿ ರೇಗಿಸ್ತಾ ಇಲ್ಲ ಅವನು, ಬೇರೆಯವ್ರು ರೇಗಿಸೋ ರೀತಿಯಲ್ಲಿ. ಸೊ ಅದನ್ನು ಕಾವ್ಯ ಅರ್ಥ ಮಾಡ್ಕೊಬೇಕು ಅಂತ ನನಗನ್ಸುತ್ತೆ. ಓಕೆ, ಅವ್ರಿಗೂ ಕೂಡ ಕೆಲವು ಟೈಮಲ್ಲಿ ಮೀನ್ಸ್ ಬೇರೆ ಬೇರೆ ರೀತಿಯಿಂದ ಸ್ವಲ್ಪ ಒಂದು ಪದಗಳು ಕೇಳುವಂಥ ಪರಿಸ್ಥಿತಿ ಬಂತು ಧ್ರುವಂತ ಕಡೆಯಿಂದ, ಅದು ಬೇಜಾರು ಅನಿಸುತ್ತೆ. ಬಟ್ ಅವ್ರೇನೋ ಅಂದ್ರು ಅಂತ ಹೇಳ್ಬಿಟ್ಟು ಗಿಲ್ಲಿನ ದೂರ ಮಾಡುವಂಥದ್ದು, ರೇಗಿಸ್ಬಿಡ ಅನ್ನುವಂಥದ್ದು ನನ್ನ ಪ್ರಕಾರ ಸರಿ ಅಲ್ಲ ಅಂತ ನನಗನ್ಸುತ್ತೆ. ಓಕೆ, ಗಿಲ್ಲಿ ಅಂತೂ ಬಿಡಲ್ಲ, ಕಾವ್ಯನೂ ಬಿಡಲ್ಲ, ನನ್ನ ಪ್ರಕಾರ ಅದು ಮುಂದೆ ಹಾಗೆ ಹೋಗ್ತಾ ಇರುತ್ತೆ. ಬಟ್ ಬಿಗ್ ಬಾಸ್ ಅವರ ಇಂಟರ್ಫಿಯರ್ ಆಗಿ ಜೋಡಿನ ಹೊಡಿಲೇಬೇಕು ಅಂತಂದಾಗ ಅವಾಗ ಗೊತ್ತಿಲ್ಲಪ್ಪ, ಏನು ಹೇಳೋಕ್ಕಾಗಲ್ಲ. ಓಕೆ, ಸೊ ಇದಾದಮೇಲೆ ಅಲ್ಲಿ ಟಾಸ್ಕ್ ಕೊಡ್ತಾರೆ, ಚಕ್ರವ್ಯೂಹ ಟಾಸ್ಕು. ರಘು ಧನುಷ್ ಇಬ್ಬರು ಕೂಡ ಸಖತ್ತಾಗಿ ಆಡಿದ್ರು. ಇಬ್ಬರು ಹೆಂಗಿದ್ದು ಅಂದರೆ ನೆಕ್ ಟು ನೆಕ್ ಇದ್ರು. ಬಟ್ ಕೊನೆಯಲ್ಲಿ ಸೊ ಆ ಒಂದು ಮೂರನೇ ಟೈರ್ ತರಬೇಕಂತದಾಗ ಜಸ್ಟ್ ಅಲ್ಲಿ ರಘುಗೆ ಸ್ವಲ್ಪ ಮೇಲೆ ಹತ್ಲಿಕ್ಕೆ ಆಗಲಿಲ್ಲ. ಸೊ ಅಲ್ಲಿ ಧನುಷ್ ಅವ್ರು ಮುಂದೆ ಹೋಗಿ ಫಸ್ಟ್ ಹಾಕಿದ್ರು. ಸೊ ಅವ್ರಿಗೆ ಅಡ್ವಾಂಟೇಜ್ ಸಿಕ್ತು, 5 ಸೆಕೆಂಡ್ ಮುಂದೆ ಹೋಗುವಂಥದ್ದು ಅಲ್ಲಿ ಹುಡುಗಿಯರಿಗೆ ಸೆಕೆಂಡ್ ರೌಂಡಲ್ಲಿ. ಅಗೇನ್ ಅಲ್ಲೂ ಕೂಡ ಅಷ್ಟೇ, ಸೊ ಅಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಡಿಸಿಷನ್ ತೊಗೊಬೇಕಾಗಿತ್ತು. ಅಲ್ಲಿ ಅಶ್ವಿನಿ ಅವರು, ಜಾನ್ವಿ ಅವರು ಸೊ ಎಲ್ಲೋ ಮಿಸ್ ಹೊಡಿತು ಅಂತ ಹೇಳ್ಬೋದು. ಸೊ ಕೊನೆಯಲ್ಲಿ ವಿನ್ ಆಗಿರುವಂಥದ್ದು ಕಾವ್ಯ ಆ್ಯಂಡ್ ಯಾರು ಸ್ಪಂದನ ಅಂತಲೇ ಹೇಳ್ತೀನಿ. ಓಕೆ, ಬಟ್ ಅವರಿಗೆ ಗೆದ್ದಾದ್ಮೇಲೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ರು ಕಾವ್ಯ ಸ್ಪಂದನ ಇಬ್ಬರು ಕೂಡ. ಯಾಕಂದರೆ ಆಲ್ಮೋಸ್ಟ್ ಒಂದು 2 ಟಾಸ್ಕ್ ಕೂಡ ಅವ್ರಿಗೆ ಒಂಥರ ಹೀನಾಯ ಸೋಲು ಅಂತಲೇ ಹೇಳ್ಬೋದು. ಬಟ್ ಈ ಕಡೆ ಗೆದ್ದಾದ್ಮೇಲೆ ಫುಲ್ಲು ಖುಷಿಯಾಗಿ ಹೋಗ್ಬಿಟ್ರು ಇಬ್ಬರು ಕೂಡ. ಓಕೆ, ಇದ್ರ ಮಧ್ಯೆ ಇದೊಂದು ಡಿಸಿಷನ್ನು. ಸೊ ಇದ್ರ ಬಗ್ಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ, ಬಿಕಾಸ್ ಆಲ್ರೆಡಿ ನಾನು ಖಂಡಿತವಾಗ್ಲೂ ತಪ್ಪೇನೆ ಅದು. ಯಾಕಂತಂದರೆ ಟಾಸ್ಕ್ ಡಿಸ್ಕಷನ್ ಟೈಮಲ್ಲಿ ಅಲ್ಲಿ ರಕ್ಷಿತಾ ಹೋಗಿ ಗಿಲ್ಲಿ ಹತ್ರ ಹೇಳುವಂಥದ್ದು, ಆ ಡಿಸ್ಕಷನ್ ಮಾಡುವಂಥದ್ದು ಖಂಡಿತವಾಗ್ಲೂ ತಪ್ಪಿದೆ. ಓಕೆ, ಅಲ್ಲಿ ಏನೇ ಹೇಳಿರ್ಬೋದು, ಏನೇ ಹೇಳದೇ ಹೇಳಿರ್ಬೋದು, ರೇಗ್ಸಕ್ಕೆ ಹೇಳಿರ್ಬೋದು, ಪ್ರ್ಯಾಂಕ್ ರೀತಿಯಲ್ಲೇ ಹೇಳಿರ್ಬೋದು. ಬಟ್ ಅಲ್ಲಿ ರಕ್ಷಿತಾಗೆ ಇವ್ರ ತಂಡದ ಕಡೆಗೆ ಗಮನನೇ ಇರಲಿಲ್ಲ ಅಲ್ಲಿ. ಯಾಕಂತಂದರೆ ಅಲ್ಲಿ ನೋಡಿರಿ ನೀವು, ಅಲ್ಲಿ ಡಿಸ್ಕಷನ್ ಟೈಮಲ್ಲಿ ರಕ್ಷಿತಾಗೆ ಫಸ್ಟ್ ಕೇಳ್ತಾಳೆ, ಅಂದರೆ ನಾನು ಆಡ್ತೀನಿ ಅಂತಾಳೆ. ಬಟ್ ಟೈರೆಲ್ಲ ತುಂಬ ವೇಟ್ ಇರುತ್ತೆ, ಸೊ ಅದು ಆಡಲಿಕ್ಕಾಗಲ್ಲ, ಸೊ ಈ ಟಾಸ್ಕ್ ನಾವು ಆಡ್ತೀವಿ ಅಂತ ಹೇಳಿದಾದ್ಮೇಲೆ ಓಕೆ ಅಂತ ಸುಮ್ಮನೆ ಆಗ್ತಾಳೆ. ಬಟ್ ಅದ್ರ ಮೇಲೆ ವಾದನೂ ಕೂಡ ಮಾಡಲ್ಲ, ನಾನೇ ಆಡ್ತೀನಿ ಅಂತ. ಮೇ ಬಿ ಆ ಥರ ವಾದ ಮಾಡಿದ್ದಿದ್ರೆ ಅವ್ರು ಒಪ್ಕೊತಿದ್ರು. ಬಟ್ ವಾದನೂ ಮಾಡಲಿಲ್ಲ. ಆಮೇಲೆ ಅಲ್ಲಿಂದ ಗಮನನೇ ಇಲ್ಲ ಅವ್ರಿಗೆ, ಈ ಕಡೆನೇ ಗಿಲ್ಲಿ ಕಡೆ ಅಥವಾ ಈ ಟೀಮ್ ಕಡೆನೇ ನೋಡ್ತಿದ್ದಾರೆ. ಈ ಟೀಮ್ ಅವ್ರ ಬೆನಿಫಿಟ್ ಅವ್ರು ನೋಡ್ಕೊತೀವಿ. ಗಿಲ್ಲಿ ಹೇಳ್ತಿದ್ದಾನೆ, ನನ್ನ ಕೈಲಂತೂ ಆಗಲ್ಲ, ಬಿಕಾಸ್ ಈಸಕ್ಕಾಗಲ್ಲ, ನನಗೆ ವೇಟ್ ಇದೆ ಟೈರು, ಅದಕ್ಕೋಸ್ಕರ ನಂಗೆ ಆಗಲ್ಲ, ನೀವೇ ಆಡಂಗಿದ್ರೆ ಆಡಿ ಅಂತ ಬಿಟ್ಬಿಡ್ತಾನೆ. ಬಿಕಾಸ್ ಅವ್ನ ತಂಡ ಗೆಲ್ಲಬೇಕಾಗಿತ್ತು. ಸೊ ಇಲ್ಲಿ ಇವರು ಇಷ್ಟೊಂದು ಸೀರಿಯಸ್ ಆಗಿ ಡಿಸ್ಕಷನ್ ಮಾಡಬೇಕಾದ್ರೆ ಸೊ ಅದೇ ಗಿಲ್ಲಿ ಹೋಗಿ ಸೊ ಅವ್ರು ರಕ್ಷಿತನ ಕರೆದುಬಿಟ್ಟು ವಿನಲ್ಲಿ ಹೇಳುವಂಥದ್ದು ಎಷ್ಟು ಸರಿ? ಖಂಡಿತವಾಗ್ಲೂ ನನ್ನ ಪ್ರಕಾರ ತಪ್ಪು ಅದು. ಓಕೆ, ಇವಾಗ ಅದು ಗೊತ್ತಿಲ್ಲ, ಅದಾದಮೇಲೆ ಅಶ್ವಿನಿ ಆದ್ರೂ ಆಗಿರ್ಬೋದು, ಗಿಲ್ಲಿ ಆದ್ರೂ ಆಗಿರ್ಬೋದು, ಆ ಟೈಮಲ್ಲೆಲ್ಲ ಕಿತ್ತಾಡ್ಕೊಂಡ್ರು. ಬಟ್ ಅದಾದಮೇಲೆ ಇಬ್ಬರು ಕೂಡ ಫನ್ನಾಗೆ ತೊಗೊಂಡ್ರು ಅದನ್ನ. ಓಕೆ, ಸೊ ತುಂಬ ಒಳ್ಳೆ ರೀತಿಯಲ್ಲೇ ಫನ್ನಾಗೆ ಡಿಸ್ಕಷನ್ ಮಾಡಿದ್ರು. ಜಸ್ಟ್ ಆ ಗೇಮ್ಗೋಸ್ಕರ ನಿತ್ತು ಅಂತ ಹೇಳ್ತೀನಿ. ಬಟ್ ಗಿಲ್ಲಿ ಕೆಲವು ವಿಚಾರದಲ್ಲಿ ಈ ಥರದ್ರಲ್ಲಿ ಡಿಸ್ಕಷನ್ ಮಾಡುವಂಥದ್ದು, ಒಬ್ಬರ ಮೇಲೆ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು ನನ್ನ ಪ್ರಕಾರ ಸರಿಯಲ್ಲ ಅಂತ ನನಗೆ ಅನ್ಸುತ್ತೆ. ಇನ್ಕ್ಲೂಡಿಂಗ್ ರಕ್ಷಿತಾ ಕೂಡ ಅಷ್ಟೇ. ಸುಮಾರು ಜನಕ್ಕೆ ನನಗೆ ಇದು ಗಿಲ್ಲಿ ಫ್ಯಾನ್ಸ್ಗಳಿಗೆ ಬೇಜಾರಾಗ್ಬೋದು. ಬಟ್ ಈ ಥರದನ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗುತ್ತೆ. ಯಾಕಂದರೆ ಬಜರ್ ಕೂಡ ಆಗಿತ್ತು ಆ್ಯಂಡ್ ಬಿಗ್ ಬಾಸ್ ಅವ್ರು ಆಲ್ರೆಡಿ ಹೇಳಿದರು. ಸೊ ಇದರ ಒಂದು ಮಹತ್ವ ನಿಮಗೆ ಗೊತ್ತಿದೆ ಅನ್ಕೊತೀನಿ, ಸೀರಿಯಸ್ನೆಸ್ ಗೊತ್ತಿದೆ ಅನ್ಕೊತೀನಿ ಅಂತ ಹೇಳಿದರು. ಆಮೇಲೆ ಕೊನೆ ಟಾಸ್ಕ್ ಆಗಿತ್ತು. ಸೊ ಅಷ್ಟೆಲ್ಲ ಬಿಗ್ ಬಾಸ್ ಅವ್ರು ಹೇಳಿದ ಮೇಲೂ ಕೂಡ ಸೊ ಆ ರೀತಿಯಲ್ಲಿ ಆ ಒಂದು ಟೈಮಲ್ಲಿ ಪ್ರ್ಯಾಂಕ್ ಮಾಡುವಂಥದ್ದು ನನ್ನ ಪ್ರಕಾರ ತಪ್ಪು. ಬಿಕಾಸ್ ಬಿಗ್ ಬಾಸ್ ಅವ್ರು ಹೇಳಿದ್ದಾರೆ, ಸೊ ಇದರ ಒಂದು ಮಹತ್ವ ಅಥವಾ ಇದರ ಸೀರಿಯಸ್ನೆಸ್ ಏನಿದೆ ಟಾಸ್ಕ್ದು ನಿಮಗೆ ಅರಿವಿದೆ ಅಂತ ಅನ್ಕೊತೀನಿ ಅಂತ ಹೇಳ್ತಾರೆ. ಅದಾದಮೇಲೂ ಕೂಡ ಇದು ಮಾಡುವಂಥದ್ದು ನನ್ನ ಪ್ರಕಾರ ತಪ್ಪು ಅಂತ ನನಗನ್ಸುತ್ತೆ. ಆ್ಯಂಡ್ ಇದೆಲ್ಲ ಆದಮೇಲೆ ಮಾರ್ನಿಂಗ್ ಆಗುತ್ತೆ. ಮಾರ್ನಿಂಗ್ ಆದಮೇಲೆ ಅಲ್ಲಿ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ. ಸೊ ಈ ಒಂದು 3 ಟಾಸ್ಕ್ಗಳಲ್ಲಿ 2 ಟಾಸ್ಕ್ಗಳನ್ನ ಗೆದ್ದಂಥ ನಾಮಿನೇಟ್ ತಂಡಕ್ಕೆ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಆಗ್ತಾರೆ ಅಂತಲೇ ಹೇಳ್ತಾರೆ. ಸೊ ಅಲ್ಲಿ ಎಲ್ಲರೂ ಕೂಡ ಫುಲ್ ಖುಷಿಯಾಗಿ ಹೋಗ್ಬಿಡ್ತಾರೆ. ಆ್ಯಂಡ್ ಇದಾದಮೇಲೆ ಗಿಲ್ಲಿ ಆ್ಯಂಡ್ ಅಶ್ವಿನಿ ಅವರು ಇಬ್ಬರು ಕೂಡ ಅದೇ ಒಂದು ಕ್ಯೂಟ್ ಆಗಿರುವಂಥ ಒಂದು ಫೈಟು ನಡೆಯುತ್ತೆ, ಅಲ್ಲೇ ಕಿತ್ತಾಟ ಅಂತಲೇ ಹೇಳ್ಬೋದು. ಆ್ಯಂಡ್ ಇವರಿಬ್ಬರ ಒಂದು ಫೈಟ್ ಆದಮೇಲೆ ಸೊ ಅಲ್ಲಿ ಟಾಸ್ಕ್ ಕೊಡ್ತಾರೆ, ಅಂದರೆ ಇಬ್ಬರನ್ನ ಆಯ್ಕೆ ಮಾಡಲಿಕ್ಕೆ, ಕ್ಯಾಪ್ಟನ್ಸಿ ಟಾಸ್ಕ್ ಆಡಲಿಕ್ಕೆ. ಸೊ ಈ ಕ್ಯಾಪ್ಟನ್ಸಿ ಕಂಟೆಂಡರ್ಗಳಿಗೆ ಒಂದು ಟಾಸ್ಕ್ನ ಕೊಡುವಂಥದ್ದು ಜಿಮ್ ಬಾಲ್ ಟಾಸ್ಕ್ ಕೊಡ್ತಾರೆ. ಅದು ಟಾಸ್ಕ್ ಆಲ್ರೆಡಿ ಯಾವ ರೀತಿಯಲ್ಲಿ ಇದೆ ಅಂತ ನಿಮ್ಗೆ ಗೊತ್ತಿದೆ. 2 ರೌಂಡಲ್ಲಿ ನಡೆಯುವಂಥದ್ದು, ಒಂದು ಹುಡುಗಿರು ಇನ್ನೊಂದು ಹುಡುಗರದು. ಫಸ್ಟ್ ಹೋಗುವಂಥದ್ದು ಹುಡುಗಿರೇನೆ, ಸಖತ್ತಾಗಿ ಆಡಿದ್ರು ಅಂದರೆ ಫನ್ ಆಗಿತ್ತು ಈ ಟಾಸ್ಕ್ ಹಂಗೆ ನೋಡೋಕೆ ಹೋದರೆ. ಆ್ಯಂಡ್ ಅಲ್ಲಿ ಫಸ್ಟ್ ರೌಂಡಲ್ಲಿ ಫಸ್ಟ್ ಔಟ್ ಆಗಿರುವಂಥದ್ದು ಅಂತಂದರೆ ರಕ್ಷಿತಾನೇ ಔಟ್ ಆಗುವಂಥದ್ದು. ರಾಶಿಕಾ ಅಲ್ಲಿ ಫಸ್ಟ್ ಅವ್ರನ್ನ ಆಚೆ ಹಾಕ್ಬಿಡ್ತಾರೆ. ರಕ್ಷಿತಾ ಜೊತೆಗೇ ಅಲ್ಲಿ ಅಶ್ವಿನ ಹಾಕುವಂಥದ್ದು. ಬಟ್ ಫಸ್ಟ್ ಹೊರಗಡೆ ಬಂದಂಥದ್ದು ರಕ್ಷಿತಾ ಆಗಿರೋದ್ರಿಂದ ಫಸ್ಟ್ ಇದರಲ್ಲಿ ಔಟ್ ಆಗುವಂಥದ್ದು ರಕ್ಷಿತಾ. ಅದಾದಮೇಲೆ ಸೆಕೆಂಡ್ ಔಟ್ ಆಗುವಂಥದ್ದು ಅಲ್ಲಿ ರಾಶಿಕಾ ಔಟ್ ಆಗ್ತಾರೆ. ಅದಾದಮೇಲೆ ರಿಷಾ ಅವ್ರು ಔಟ್ ಆಗ್ತಾರೆ. ರಿಷಾನ ಔಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿಬಿಟ್ಟು ಜಾನ್ವಿ ಆ್ಯಂಡ್ ಅಶ್ವಿನಿ ಅವರು ಇಬ್ಬರು ಸೇರಿ ಸೊ ಅವ್ರನ್ನ ಔಟ್ ಮಾಡ್ತಾರೆ. ಆ್ಯಂಡ್ ಅಶ್ವಿನಿ ಆ್ಯಂಡ್ ಕೊನೆಯಲ್ಲಿದ್ದಂಥದ್ದು ಅಶ್ವಿನಿ ಆ್ಯಂಡ್ ಜಾನ್ವಿ. ಸೊ ಇವರಿಬ್ಬರ ಮಧ್ಯೆ ಅಲ್ಲಿ ಅಶ್ವಿನಿ ಅವರು ಔಟ್ ಆಗ್ತಾರೆ, ಬಾಲ್ ಆಚೆ ಹೋಗ್ಬಿಡುತ್ತೆ.
ಬಟ್ ಜಾನ್ವಿ ಅವರು ಸೊ ವಿನ್ ಆಗ್ತಾರೆ ಆ ಒಂದು ಫಸ್ಟ್ ರೌಂಡ್ ಅಂತ ಹೇಳ್ತೀನಿ. ಅಂಡ್ ಇದ್ರ ಮಧ್ಯೆ ಅಲ್ಲಿ ಹುಡುಗಿರು ಆಡೋ ಟೈಮಲ್ಲಿ ನಮ್ಮ ಗಿಲ್ಲಿ ಅಂತೂ ಕಾಮೆಂಟ್ರಿ ಸಖತ್ತಾಗಿತ್ತು. ಅದಂತೂ ಖುಷಿ ಪಡುವಂಥ ವಿಚಾರ, ಯಾಕಂದ್ರೆ ಈ ಥರ ನಾವು ಗಿಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೀವಿ. ಬೇರೆಯವ್ರಿಗೆ ಅದು ಅತಿಯಾಗಿ ರೇಗಿಸುವಂಥದ್ದು ನಮ್ಗೆ ಇಷ್ಟ ಆಗಲ್ಲ. ಬಟ್ ಕಾಮೆಂಟ್ರಿ ಕೊಡ್ತಾನಲ್ಲ, ಜಾನು ನಿನಗೆ ಅಧಿಕಾರ ಬೇಡವೇ, ಕ್ಯಾಪ್ಟನ್ಸಿ ರೂಮ್ ಬೇಡವೇ, ಜಾರ್ ಇದರಲ್ಲಿ ಫೋಟೋ ಫ್ರೇಮ್ ಆಗೋದು ಬೇಡವೇ, ಈ ಥರದ ಕಾಮೆಂಟ್ರಿ ಕೇಳಲಿಕ್ಕೆ ತುಂಬ ಇಷ್ಟ ನಮಗೆ. ಸೊ ಅದನ್ನೆಲ್ಲ ಕಾಮೆಂಟ್ರಿ ಕೊಡ್ತಾ ಇದ್ದ. ಬಟ್ ಸೆಕೆಂಡ್ ರೌಂಡಲ್ಲಿ ರಘು ವರ್ಸಸ್ ಇನ್ನು ಮಿಕ್ಕಿದಂಥ ಧ್ರುವಂತು ಮತ್ತು ಸುದಿ ಸಿಂಗಲ್ ಹ್ಯಾಂಡೆಡ್ಲಿ ಹೊಡೆದಾಕ್ಬಿಟ್ಟ ಗುರು. ಅವನೇನು ಮನುಷ್ಯನ ಗುರು, ಯಪ್ಪ ಹೆಂಗ್ ತಳ್ತಾ ಇದ್ದ ಅಂತಂದ್ರೆ ರೋಡ್ ರೋಲರ್ ಮುಂದೆ ಅಪ್ಪಚ್ಚಿ ಆಗೋ ರೇಂಜಿಗೆ ಇದ್ರು ಕೂಡ ಇಬ್ರು. ಧ್ರುವಂತನು ಕೂಡ ಒಡ್ಡಾಡ್ತವನೇ ಕಡೆಗೆ ಇಬ್ರು ಕೂಡ ಅಟ್ಟಾಡ್ಸ್ಕೊಂಡು ತಿರ್ಗಾಡಿಸ್ತಿದ್ದ. ಧ್ರುವಂತ್ ಹೆಂಗ ಔಟ್ ಆದ. ಅವ್ನು ಔಟ್ ಆದ್ಮೇಲೆ ಸೆಕೆಂಡ್ ರೌಂಡ್ ಇನ್ನು ಮತ್ತೆ ಶುರು ಆಗ್ಬೇಕಲ್ಲ. ಸುದ್ದಿ ಕೈ ಮುಗಿತವನೇ, ಅಣ್ಣ ನನಗೆ ಬ್ಯಾಡ ಅಣ್ಣ ಅನ್ನೋ ರೀತಿನಲ್ಲಿ ನನಗೆ ನಕ್ಕು ಸಾಕಾಯ್ತು. ಆಮೇಲೆ ಆ ಜಂಪ್ ಮಾಡಿದ್ನಲ್ಲ ಗುರು, ಶಿವನೇ ಶಂಭಲಿಂಗ, ಅದೇನು ಜಂಪು ಗುರು, ಯಪ್ಪ ಶಿವನೇ. ಈ ಜಂಪ್ ಬಗ್ಗೆ ವೀಕೆಂಡಲ್ಲಿ ಚರ್ಚೆ ಆಗಲೇಬೇಕು. ಯಾವ ರೇಂಜಿಗೆ ಓಟ್ ಹಾಕ್ತಿದ್ರೆ ಗೊತ್ತಾ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ. ಆ ಒಂದು ಕಾಮಿಡಿ ಸೆನ್ಸ್ ಆಫ್ ಹ್ಯೂಮರ್ಗೆ ಆ ಸೀನ್ ಕ್ರಿಯೇಟ್ ಆಯ್ತಲ್ಲ, ಸೊ ಅದಕ್ಕೋಸ್ಕರನೇ ಇವಾಗ ಸುದಿ ಮೇಲೆ ಸ್ವಲ್ಪ ಜನ ಫ್ಯಾನ್ಸ್ಗಳು ಆಗ್ತಾರೆ ಅಂತ ನನಗನ್ಸುತ್ತೆ. ಬಟ್ ಅಲ್ಲಿ ಎಲ್ಲರೂ ಕೂಡ ಹಾಕ್ಕೊಂಡು ಬಿದ್ದು ನಗ್ತವ್ರೆ ಆ ಜಂಪಿಂದ. ಅಲ್ಲಿ ರಾಶಿಕಾ ಆದ್ರೂ ಆಗಿರ್ಬೋದು, ಕಾವ್ಯ ಆದ್ರೂ ಆಗಿರ್ಬೋದು, ಸ್ಪಂದನ, ಇಡೀ ಆ ಟೀಮ್ ಅಂತಿಲ್ಲ ಈ ಟೀಮ್ ಅಂತಿಲ್ಲ, ಎಲ್ಲರೂ ಫುಲ್ ನಗಾಡ್ತವ್ರೆ. ಮಾಳುಗೆ ಅನೌನ್ಸ್ ಮಾಡ್ಲಿಕ್ಕೆ ಬಿಡ್ತಾಯಿಲ್ಲ ರಘು ಗೆದ್ದಿದ್ದೇನೆ ಅಂತ ಹೇಳ್ಬಿಟ್ಟು. ಆ ರೇಂಜಿಗೆ ಕ್ವಾಟ್ಲೆ ಇತ್ತು ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು. ಕೊನೆಯಲ್ಲಿ ಎಲ್ಲ ಕಿತ್ತಾಟ ಆಯಿತು. ರಕ್ಷಿತಾ ಗಿಲ್ಲಿದು ಏನೇನೆಲ್ಲ ಅದು ಇಶ್ಯೂಗಳಾಗಿತ್ತು, ಬಟ್ ಎಲ್ಲನೂ ಮರೆಸೋ ರೇಂಜಿಗೆ ನಮ್ಮ ಒಂದೇ ಒಂದು ಸೀನ್ ಜಂಪಿಂದ ಮಾಡಿದಂಥದ್ದು ಅದು ಸುದಿ ಅಂತಲೇ ಹೇಳ್ತೀನಿ. ಓಕೆ, ಸೊ ನೋ ಹೇಟ್, ಯಾರಿಗೂ ಕೂಡ ಹೇಟ್ ಮಾಡೋಂಗಿಲ್ಲ, ಏನೂ ಇಲ್ಲ. ಇರೋವಂಥ ವಾಸ್ತವನ ಹೇಳಿದ್ದೀನಿ. ಅದು ರಕ್ಷಿತಾ ಆದ್ರೂ ಆಗಿರ್ಬೋದು, ಗಿಲ್ಲಿ ಆದ್ರೂ ಆಗಿರ್ಬೋದು. ಸೊ ಎಲ್ಲೆಲ್ಲಿ ಸರಿ ಮಾಡಿದರೆ ಅದನ್ನು ಸರಿ ಅಂತಲೇ ಹೇಳ್ಕೊಂಡು ಬಂದಿದ್ದೀನಿ. ಎಲ್ಲೆಲ್ಲಿ ಸ್ವಲ್ಪ ಚಿಕ್ಕದಾಗಿ ತಪ್ಪು ಮಾಡ್ಕೊಂಡು ಬಂದಿದ್ರೆ ತಪ್ಪು ಅಂತ ಹೇಳಿದ್ದೀನಿ. ನಿಮಗೇನಾದರೂ ಬೇಜಾರಾಗಿದ್ರೆ ಸೊ ನಾನೇನು ಸಾರಿ ಅಂತ ಕೇಳಲ್ಲ, ಬಿಕಾಸ್ ನನ್ನ ಕೆಲಸನ ನಾನು ಮಾಡಿದ್ದೀನಿ. ಸೊ ಇನ್ನು ಮುಂದೆ ಅಟ್ಲೀಸ್ಟ್ ಒಳ್ಳೆ ರೀತಿಯಲ್ಲಿ ಆಡಲಿ, ಜಾಸ್ತಿ ಯಾವುದೂ ಅತಿಯಾಗಿ ಮಾಡಿದ್ರೆ ಆಡಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.